ಇವಾಗ ನೀವು ಮಾತಾಡಲ್ವಾ? ಏನ್ ಮಾಡಿದಾರೆ ಅಂದ್ರೆ ಹೇಳಿದ ಮಾತು ಉಳಿಸ್ಕೊಳಕ್ಕಾಗಲ್ಲ ಅಂದ್ರೆ ಹೇಳಕ್ ಹೋಗ್ಬಾರ್ದ ಮಾತಾ ಯಾರೇ ಆಗಲಿ. ನೀವು ರೈಡರಾ? ಅಲ್ಲಿ ಇಲ್ಲಿ ನಿಲ್ಸ್ಕೊತಾ ಹೋಗ್ತಾ ಇದ್ದಾರೆ. ಇವಾಗ ಹುಡುಗ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿನ್ನ ಕಿರಿಕ್ ಪಾರ್ಟಿ ಒಂದು ಕಾರಣಕ್ಕೆ ಹುಡುಗನ ರಿಜೆಕ್ಟ್ ಮಾಡ್ದ. ಇವ್ರೇ ಅನ್ಸುತ್ತೆ. ನಾನು ಖುಷಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ನಾವು ಈ ಶೂಟಿಂಗ್ ಆಗ್ತಿದ್ದಾಗ ಆದ್ರೂ ಡ್ಯಾನ್ಸ್ ಸಕ್ಕಲ ಮಾಡ್ತೀರಣ್ಣ ನೀವು. ಏನೋ ಬರ್ದಿದ್ದಾರೆ ಸಿನಿಮಾ. ಹೇ ಗಾಯ್ಸ್, ಸೊ ಇವತ್ತು ಸಿಂಧು ಅಕ್ಕನ ನಾನು ಬಂದಿದ್ದೀನಿ. ಯಾಕಂದರೆ ಸಿಂಧು ಅಕ್ಕ ಮತ್ತು ಸಂಧ್ಯಾ ಅಕ್ಕ ಇಬ್ಬರು ಮುನ್ಸ್ಕೊಂಡಿದ್ದಾರೆ. ಇವತ್ತು ಅವರಿಬ್ರು ಒಂದು ಮಾಡೋದೇ ನಮ್ಮ ಟಾಸ್ಕ್ ಆಗಿದೆ. ಸ್ಯಾಂಡಿ ನೀವು ಮತ್ತು ಸಿಂಧಮ್ಮ ಏನಾಗಿ ಜಗಳ ಮಾಡ್ಕೊಂಡ್ರ? ಸ್ಯಾಂಡಿ ಅಕ್ಕ ತೋರಿಸಿ, ನಾನು ಬರ್ತೀನಿ. ಏನಕ್ಕೆ ಜಗಳ ಮಾಡ್ಕೊಂಡ್ರ? ಏನಕ್ಕೆ ಸಿಂಧಮ್ಮ ಜಗಳ ಮಾಡ್ಕೊಂಡ್ರ? ಅವಳನ್ನ ಕೇಳು. ಏನಕ್ಕೆ ಜಗಳ ಮಾಡ್ಕೊಂಡ್ರ? ಮಾತಾಡಲ್ವಾ? ಪೀಸ್ ಮಾತಾಡಲಿಲ್ಲ ಅಂದ್ರೆ ಬೇಡ, ಕತ್ತೆ ಬಲ ಕುದುರೆ ಚುಟ್ಟು. ಏನಕ್ಕೆ ಮಾತಾಡ್ತಿಲ್ಲ? ಮಾತಾಡ್ಸಲ್ವಾ ಇವಾಗ? ನೀನು ಮಾತಾಡ್ಸಲ್ವಾ? ನೀವು ಹಾಕೇ ಕೊಟ್ಟಿಲ್ಲ, ನೀವು ಒಬ್ಬರು ಹಾಕೊಂಡು ತಿಂತಾ ಇದ್ದೀರಾ. ಸಿಂಧಮ್ಮ ನೀವು ಮಾತಾಡಲ್ವಾ ಇವಾಗ ನೀವು ಮಾತಾಡಲ್ವಾ? ಮತ್ತು ನನ್ನೇನು ಕರ್ಸ್ಕೊಂಡ್ರೆ ನೀವಿಬ್ರು ಮಾತಾಡ್ತಿಲ್ಲ ಅಂದರೆ? ನೀವು ಜಗಳ ಮಾಡ್ಕೊಂಡು ನಾನು ಬಂದಾಗಲ್ಲ ಜಗಳ ಮಾಡ್ಕೊತೀರಲ್ಲ. ಮೋಸ ಮಾಡೋದಾದ್ರೆ ಯಾರು ಇಷ್ಟು ಮಾತಾಡೋಕೆ ಇಷ್ಟಪಡಲ್ಲ. ಯಾರು ಮೋಸ ಮಾಡಿದ್ರು? ಏನು ಮೋಸ ಮಾಡಿದ್ರು ಸ್ಯಾಂಡಿ? ನಾನು ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಡ್ರೆಸ್ ತೊಗೊಂಡಿದ್ದೆ. ಅದಕ್ಕೆ ಅಮೌಂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಕೊಡ್ತಾ ಇಲ್ಲ. ಏನಕ್ಕೆ ಕೊಡಬೇಕು? ಏನಕ್ಕೆ ಕೊಡಬೇಕು? ಅದು ನೀವು ತೊಗೊಂಡಿದ್ದ ಡ್ರೆಸ್ ಅಲ್ವಾ? ನಾನು ರಿಟರ್ನ್ ಹಾಕ್ತಿದ್ದೆ, ಅದು ರಿಟರ್ನ್ ಹಾಕ್ಸಿಲ್ಲ. ಅದನ್ನು ಕೊಡಲ್ಲ, ನಾನು ಹೇಳೇ ಇಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ವಾದ ಮಾಡ್ತಾ ಇದ್ದಾಳೆ. ಅದಕ್ಕೆ ಇಷ್ಟ ಆಗಲ್ಲ. ಅಷ್ಟಕ್ಕೆ ಇವಾಗ ಈ ಥರ ಎಲ್ಲ ಮಾಡಬೇಕಾ? ಹೇಳಿದ ಮಾತು ಉಳಿಸ್ಕೊಳಕ್ಕಾಗಲ್ಲ ಅಂದರೆ ಹೇಳಕ್ಕೆ ಹೋಗ್ಬಾರ್ದ ಮಾತಾ ಯಾರೇ ಆಗಲಿ. ಹ್ಞೂ ಅಂತ ಅಂದ್ಬಿಟ್ರೆ ಏನಲ್ಲ, ಇಲ್ಲ ಅಲ್ಲಿ ಎದುರ್ಕೊಬಿಡಲ್ಲ ನಿಂಗೆ. ಸ್ಯಾಂಡಿ ಏನಕ್ಕೆ ಸ್ಯಾಂಡಿ ಹಂಗೆ ಮಾಡಿದ್ರಾ? ಸ್ಯಾಂಡಿ ಆಂಟಿ ಕಪ್ಪಿದ್ರೆ ಏನು ಮಾತಾಡ್ತೇವೆ ಬಾಯ್ ಕಡೆ ನೋಡಿ, ನಿಮ್ಗೇನೋ ಹೇಳ್ತವ್ರೆ. ಸ್ಯಾಂಡಿ ಇವಾಗ ನಾನು ಮತ್ತೆ ಖುಷಿ ಒಂದು ಅಲ್ಲಿ ಶಿವನ ಟೆಂಪಲ್ ಇದೆ. ಚಿಕ್ಕದು ಟೆಂಪಲ್ ಅಂತಂದರೆ ಚಿಕ್ಕದು, ಯಾರೋ ಲಿಂಗನ ಪ್ರತಿಷ್ಠಾಪನೆ ಏನೋ ಮಾಡಿದ್ದಾರೆ ಅಲ್ಲಿ. ಅದನ್ನು ನೋಡೋಕೆ ಹೋಗ್ತಿದ್ದೀವಿ. ಆ್ಯಂಡ್ ಸ್ವಲ್ಪ ಕ್ಯಾಮ್ರಾ ಇರೋದ್ರಿಂದ ನನ್ನ ಹತ್ರ ಒಂದು 200 mm ಲೆನ್ಸ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಇವತ್ತು ಒಂದು ಸ್ವಲ್ಪ ನೇಚರ್ದು ಫೋಟೋ ತೆಗಿಯೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ ಇವಾಗ. ಬಾ ಏನು ಮಾಡಿಕೊಂಡು ನೀನು ಬರಬೇಡ ಇದ್ಮೇಲೆ ಮದುವೆ ಆಗಿ. ಅದಕ್ಕೆ ಬರ್ತಿರ್ಲಿಲ್ಲ ನೋಡಿ. ಇವಾಗ ಖುಷಿ ಬೇಜಾರು ಮಾಡ್ಕೊಳ್ತಾಳೆ. ಅವರ ಅಕ್ಕ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಡಿ. ಅವ್ರು ಬಂದಿಲ್ಲ ಅಂದರೆ ಏನೋ ನಾವೇ ಒಬ್ಬರೇ ನಡೀತಾ ಇರ್ಬೇಕು. ಯಾರು ಬಂದಿಲ್ಲ ಅಂತಂದ್ರು ಲೈಫಲ್ಲಿ ಇಂಥವರೆಲ್ಲ ಇರ್ತಾರೆ, ಕಾಮನ್. ಬಿಟ್ಬಿಡ್ಬೇಕು. ಇವಾಗ ಬಿಟ್ಟಿದೀವಲ್ಲ ನಾವು ಹಂಗೆ. ಎಲ್ಲರೂ ನೀವು ಏನೇ ಗಾಡಿ ತಗೊಂಡಿದ್ದೀರಾ, ಆಫೀಸಿಗೆ ತಗೊಂಡೋಗಲ್ಲ, ಏನಕ್ಕೂ ತಗೊಂಡೋಗಲ್ಲ ಅಂತಾರೆ. ಅದಕ್ಕೆ ಆಯುಧ ಪೂಜೆ ಗಾಡಿನ ಅವಾಗ ತೆಗಿತಾ ಇರ್ತೀನಿ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಬರ್ತಾ ಇದೆ ಅಲ್ವಾ? ಮಳೆ ಬರೋ ಥರ ಆಗಿದೆ ಅಷ್ಟೇ. ಇವಾಗ ನಾನು ಖುಷಿ ಹೆಸರುಘಟ್ಟ ಪ್ಲೇಸಿಗೆ ಬಂದಿದ್ದೀವಿ. ನಾವು ಯಾವಾಗಲೂ ಬರೋದಿದ್ದು ಒಂದೇ ಪ್ಲೇಸ್. ಇವತ್ತು ನಾವಿಬ್ಬರೇ ಬಂದಿರೋದು, ಇನ್ಯಾರು ಬಂದಿಲ್ಲ. ಆ್ಯಂಡ್ ಪ್ಲೇಸ್ ನೋಡಿ ಫುಲ್ಲು ಖಾಲಿ ಇದೆ. ಆ್ಯಂಡ್ ಇಲ್ಲಿ ಹೇಳ್ತಾರಲ್ಲ ಒಂದು ನಿಜ, ಎಲ್ಲರೂ ಹೇಳ್ತಾರಲ್ಲ ದೊಡ್ಡವರು, ಎಲ್ಲೋ ಯಾರಿಗೂ ಇಷ್ಟ ಆಗದೇ ಇರೋ ಜಾಗದಲ್ಲಿ ಶಿವ ನೆಲೆಸಿರ್ತಾರೆ. ಯಾರಿಗೂ ಇಷ್ಟ ಆಗದೇ ಇರೋ ಹೂವು ಅದು ಇದು ಎಲ್ಲನೇ ಹೇಳ್ತಾರಲ್ಲ. ಅದಕ್ಕೆ ಇವತ್ತು ಯಾರೂ ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂತ ಭಕ್ತರಿಂದ
ಭಕ್ತರಿಂದ ಶಿವ ನೆಮ್ಮದಿಯಾಗಿರಬೇಕು ಅಂತಂದ್ಬಿಟ್ಟು ಇಲ್ಲಿದ್ದಾರೆ. ಇದು ಏನು ಅಂತಂದರೆ ಎಷ್ಟು ಆಲ್ರೆಡಿ ನಾವು ಲಾಸ್ಟ್ ಟೈಮ್ ಬಂದಾಗೆ ಈ ಪ್ಲೇಸಿಗೆ ಬಂದಿದ್ವಿ. ನಾನು ಅಂದ್ಕೊಂಡಿದ್ದೆ ಈ ದೇವಸ್ಥಾನದ ಈ ಗುಡೀಲಿ, ಚಿಕ್ಕ ಗುಡೀಲಿ ಪೂಜೆ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಿಲ್ಲ. ಬಟ್ ಇವಾಗ ಬನ್ನಿ ಅಲ್ಲಿ ಹೋಗೋಣ. ಇಲ್ಲಿ ಬರೀ ಇಷ್ಟಿತ್ತು, ಅಂದರೆ ಇದು ಈ ಮರ ಅಷ್ಟೇ ಇತ್ತು. ಈ ರೋಡಲ್ಲಿ ನೋಡಿ ಯಾರೂ ಓಡಾಡಲ್ಲ. ಈ ರೋಡಲ್ಲಿ ಫುಲ್ಲು ಖಾಲಿ ಜಾಗ, ಯಾರೂ ಓಡಾಡಲ್ಲ. ಇಲ್ಲಿ ಶಿವ ಅಷ್ಟೇ ಇದ್ದಿದ್ದು. ಇವಾಗ ಯಾರೋ ಇದಕ್ಕೆ ಚಪ್ರ ಎಲ್ಲ ಹಾಕಿದ್ದಾರೆ. ಶಿವನಿಗೆ ಸ್ವಲ್ಪ ಬಿಸಿಲಾಗತ್ತೆ ಅಂತ. ತಗೋ. ಹೆಂಗಿದೆ ಇಲ್ಲಿ ಅಲ್ವಾ ಶಿವ? ಯಾರು ತಂದು ಹಾಕಿದ್ರು ಇಲ್ಲಿ? ಗೊತ್ತಿಲ್ಲ, ಅದು ಮುಂಚೆಯಿಂದನೂ ಇತ್ತು ಅನ್ಸುತ್ತೆ. ಅದು ಯಾರಪ್ಪ ಅಲ್ಲಿ ಇಂಡಿಕೇಟರ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಕೊಡೋ ಖುಷಿ ನೋಡಿ. ಇಲ್ಲಿ ಯಾರು ಇಲ್ಲಿ ನೋಡಿ, ಇಲ್ಲೆಲ್ಲ ಓದ್ತಾ ಇದೆ. ಇಲ್ಲಿ ಯಾರು ಬಂದು ಇದನ್ನು ಮಾಡಿದ್ರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ, ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಬಂದು ಕುತ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾರೆ. ಅಮೃತೇಶ್ವರ ಜಗದಾಂಬಿಕೆ ಕ್ಷೇತ್ರ. ಮುಂಚೆ ಇಲ್ಲಿ ಯಾವ ಬೋರ್ಡು ಇರಲಿಲ್ಲ, ಬಟ್ ಇವಾಗ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಶಿವ ಇದೆ. ಆ್ಯಂಡ್ ಈಗ ಚಪ್ರನೂ ಇರಲಿಲ್ಲ, ಈಗ ಚಪ್ರನೂ ಹಾಕಿದ್ದಾರೆ. ಆ್ಯಂಡ್ ಸುತ್ತಮುತ್ತ ಏನು ಗೊತ್ತಾ, ಸುತ್ತಮುತ್ತ ಉತ್ತಗಳಿದ್ದಾವೆ, ಬರೀ ಉತ್ತಗಳೇ ಇದ್ದಾವೆ ನೋಡಿ. ಉದ್ದಕ್ಕೂ ಎಲ್ಲ ಕಡೆ ಉತ್ತ, ಮರ. ಒಟ್ಟಲ್ಲಿ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ರಾತ್ರಿ ಹೊತ್ತು ಇಲ್ಲಿ ಬರೋಕ್ಕಂತೂ ಭಯ ಆಗುತ್ತೆ. ಕೂತ್ಕೊಳ್ಳೋಕ್ಕೆ ಇದನ್ನು ಹಾಕಿದ್ದಾರೆ. ಬೇವಿನ ಮರದ ಕೆಳಗಡೆ ಶಿವ ತಂಪಾಗಿ ಕೂತ್ಕೊತಿದ್ದಾರೆ. ಇದು ಏನೂ ಇರಲಿಲ್ಲ ಖುಷಿ ಅವಾಗಲ್ವಾ, ಈ ಚಪ್ರ ಗಿಪ್ರ ಏನೂ ಇರಲಿಲ್ಲ. ಜಸ್ಟ್ ಅದು ಒಂದೇ ನೋಡಿ ಶಿವ ಇದ್ದಿದ್ದು, ಶಿವಲಿಂಗ ಅಷ್ಟೇ ಇದ್ದಿದ್ದು. ಆಮೇಲೆ ಸುತ್ತ ಕಟ್ಟೆ ಇವಾಗ ಯಾರೋ ಕಟ್ಟಿದ್ದಾರೆ ಅನಿಸುತ್ತೆ. ಕಟ್ಟಿ ಬನ್ನಿ ನಾವು ಹೆಸರುಘಟ್ಟ ಇದಕ್ಕೆ ಯಾವುದಕ್ಕೆ ಲೇಕ್ ಹತ್ರ ಹೋಗೋಣ. ಲೇಕ್ ಹತ್ರ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡೋದಿದೆ. ಫೋಟೋಶೂಟ್ನ ಮುಗಿಸ್ಕೊಂಡು ಆಮೇಲೆ ಮನೆ ಕಡೆ ಹೋಗೋಣ. ಮನೆ ಕಡೆ ಹೋಗಿ ಏನಾದರೂ ಒಂದು ಮಾಡೋಣ ಮನೇಲಿ. ಬಾ ಖುಷಿ. ಯಾರು ಕಾರ್ ನಿಲ್ಸ್ಕೊಂಡು ಹೋಗ್ತಾ ಇದ್ದಾರಪ್ಪ. ಅವಾಗಿಂದ ಯಾರು ಹತ್ರ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ನಿಲ್ಸ್ಕೊತಾ ಹೋಗ್ತಾ ಇದ್ದಾರೆ. ಮೇ ಬಿ ಇಲ್ಲಿ ನೀವೇನಾದರೂ ಬಂದುಬಿಟ್ರೆ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ಗೆ ನಿಜವಾಗ್ಲೂ ದಾರಿ ಎಲ್ಲ ಕನ್ಫ್ಯೂಸ್ ಆಗಿ ಮಿಸ್ಟೇಕ್ ಆಗಿ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಕೋಬೇರು ಗೂಗಲ್ ಮ್ಯಾಪ್ ನಂಬೇಡಿ. ಹಳ್ಳ ಗಿಳ್ಳ ಎಲ್ಲನೂ ತೋರಿಸುತ್ತೆ, ನೀವು ಯಾತ್ರಲ್ಲೂ ಹೋಗೋಕ್ಕಾಗೋದಿಲ್ಲ. ಬನ್ನಿ ಇವಾಗ ಹೆಸರುಘಟ್ಟ ಲೇಕ್ಗೆ ಹೋಗೋಣ. ಬಾ. ಅಯ್ಯೋ ಏನು ಮಾಡುತ್ತೆ ನೋಡುವ, ಏನೋ ತಿಂತ ಇದೆ. ಅಯ್ಯೋ ಬತ್ತಿ ತಿಂತೈತೆ ನೋಡಿ ಕಾಲಭೈರವೇಶ್ವರ. ಬಾ. ಎಲ್ಲೋದ್ರೂ ನಿಜವಾಗ್ಲೂ ನಾಯಿಗಳಂತೂ ಇರುತ್ತೆ ಇಂಥ ಜಾಗದಲ್ಲಿ. ನೋಡಿ ಎಷ್ಟು ನಾಯಿಗಳಿದಾವೆ ಗೊತ್ತಾ, ಎಷ್ಟೊಂದು ನಾಯಿಗಳಿದ್ದಾವೆ. ಬಾಯ್. ಓಯ್, ಬಿಸ್ಕೆಟ್ ಆದರೂ ತರಬೇಕಾಗಿತ್ತು ಖುಷಿ. ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಫೋಟೋಶೂಟ್ಗೆಲ್ಲ ಚೆನ್ನಾಗಿರುತ್ತೆ ಮಳೆ ಬಂದಾಗಲ್ವಾ. ನಿಂತ್ಕೋ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅದರಲ್ಲೂ ಬ್ಲ್ಯಾಕ್ ಹಾಕೊಂಡು ಬಂದ್ಬಿಟ್ರೆ ಅಂತೂ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಚೆನ್ನಾಗಿದೆ ಇದು. ಈ ಒಂದು ಸ್ಪಾಟ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಫ್ಲವರ್ ಕೂಡ ಅಷ್ಟೇ, ಎಷ್ಟು ಒಂಥರ ಪಿಂಕ್ ಕಲರ್ ಆಗಿದೆಯಲ್ಲ, ಚೆನ್ನಾಗಿದೆ ನೋಡಿ. ಜೇನಿದೆ ಖುಷಿ. ಇಲ್ಲೆಲ್ಲ ಜೇನು ಕಟ್ಟಿರ್ಬೇಕು. ಇಲ್ಲೆಲ್ಲ ಜೇನು ಕಟ್ಟಿದೆ ಅನ್ಸುತ್ತೆ. ಅದಕ್ಕೆಲ್ಲ ಜೇನುಗಳೆಲ್ಲ ಹಾಲಿಡೇ ಕೊಟ್ಟರೆ ಬಾರಪ್ಪ ಜೇನು ಕಚ್ಚಿದ್ರೆ ಮುಗೀತು ಕತೆ. ಪರ್ಮಿಷನ್ ಇದ್ರೆ ಪರವಾಗಿಲ್ಲ. ನೀವು ರೈಡರಾ? ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಾ ಬ್ರೋ? ನಮ್ದು ಇದೆ, ಬಟ್ ನಮ್ದು ಗಾಡಿ ಕಂಟೆಂಟ್ ಜಾಸ್ತಿ ಇದೆ. ಮೋಟೋ ಗ್ರೂಮ್ ಲ್ಯಾಬ್ ಅಂತ. ಮೋಟೋ ಗ್ರೂಮ್ ಲ್ಯಾಬ್. ಓಕೆ. ಕಂಟೆಂಟ್ ಒಂದೇ ನಿಮ್ಮದು, ಬಟ್
ನೋಡ್ತಾ ಇರ್ತೀನಿ ಅವಾಗ ಕಂಟೆಂಟ್ ಒಂದೇ ಅಂದರೆ ಇದೆ ನಿಮ್ಮ ಮನೆ ಪಾಪ ಎಲ್ಲ ಅವರೇ ಅನ್ಬಿಡ್ತಾರೆ. ಇವಾಗ ಸದ್ಯಕ್ಕೆ ಅದರಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಚೆನ್ನಾಗಿದೆ. ಥ್ಯಾಂಕ್ಸ್ ಬ್ರೋ. ಇಲ್ಲಿರೋ ನೀವು? ನಾವಿಲ್ಲೇ ನೆಲಮಂಗ್ಲದ ಹತ್ರ ಇಲ್ಲೇ ತರಮಲ್ಲಿ ತರಬ್ನಹಳ್ಳಿ. ಓಕೆ, ನೀವು ರೈಡಿಂಗ್ ಬಂದಿದ್ರಾ? ಒಬ್ಬೊಬ್ಬರೇ ರೈಡಿಂಗ್ ಬರ್ತಾ ಇರ್ತೀರಾ? ಥೆರಪಿ ಅದೇ ನಮ್ಮದು. ಹೌದಾ? ಒಂದ್ಸಲ ಕಿರಣ್ ಬ್ರೋ, ಊಟ ಇನ್ನೆಲ್ಲ ಮಾಡ್ಬೇಕು. ಫಾಲೋವರಾ ನೀವು? ಹಾಂ, ಆ್ಯಕ್ಚುಲಿ ಏನೋ ನೋಡ್ಬೇಕಾದ್ರೆ ಬ್ರ್ಯಾಂಕ್ ನೋಡ್ತಾ ಇದ್ದೆ, ಬ್ರ್ಯಾಂಕ್ ವೀಡಿಯೋಸು. ಹಾಂ, ಆವಾಗ ನಿಮ್ಗೆ ಬಂತು. ಫಸ್ಟ್ ಯಾವ ವಿಡಿಯೋ ನೋಡಿದ್ರಿ? ಫಸ್ಟ್ ನೋಡಿದ್ದೆ ಯಾವ್ದು ಗೊತ್ತಾ, ಸಂಜೆ ಸ್ಟಾರ್ಟಿಂಗ್ ಪ್ರ್ಯಾಂಕ್ ಅಲ್ಲ, ಸುಮ್ಮನೆ ಅವ್ರಿಗೆ ಕೆಣಕದಿತ್ತಲ್ಲ, ಅದನ್ನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇವಾಗ ರೀಸೆಂಟಾಗಿ ನೋಡಿದ್ದು ಅದೇ ಮುಖದಲ್ಲೆಲ್ಲ ಪೌಡ್ರ್ ಹಾಕ್ಬಿಟ್ಟು ಅವ್ರಿಗೆ ಉಮ್ಮ ಪಾಪ ಕೆಲವು ಟೈಮಲ್ಲಿ ಗೊತ್ತು ಅವ್ರು ಪ್ರ್ಯಾಂಕ್ ಮಾಡ್ತಾರೆ ಅಂತ, ಬಟ್ ಕೆಲವು ಟೈಮಲ್ಲಿ ಅವ್ರು ನಂಬಿಡ್ತಾರೆ. ಇವ್ನಿಗೆ ಆಗ್ಬಿಟ್ಟಿದೆ ಬೇಡ ಸಿಂಧು, ಆ ಬೇಡ ಸಿಂಧು ಅನ್ನೋದೇ ನನ್ನ ಅವ್ರು ಇವತ್ತು ಬರ್ತಾ ಇದ್ರು, ಪ್ಲಾನ್ ಇತ್ತು. ಇವಾಗ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿಲ್ಲ. ಇವಾಗ ಮನೆಗೆ ಹೋಗಿ ನೋಡು. ಖುಷಿ ಅವ್ರು ನಿಮ್ದು ಅಕೌಂಟ್ ಹೇಳಿದ್ರು. ಮೋಟೋ ಗ್ರೂಮ್ ಲ್ಯಾಬ್ ನಾನು ಫಾಲೋ ಮಾಡ್ತೀನಿ. ಮೋಟೋ MOTO GRO ಓಕೆ. ಅಂದ್ರೆ ನೀವು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ? ಇಲ್ಲ, ಆಯ್ತು ಒಂದು 4 months ಆಯಿತು. ನಮ್ದು ಹಳೆ ಗಾಡಿ 2 ಸ್ಟ್ರೋಕ್ಸ್ ಇರುತ್ತಲ್ಲ, ಗ್ಯಾರಂಟಿ ಅದೆಲ್ಲ ರಿಸರ್ವೇಷನ್ ಮಾಡ್ತೀನಿ. ಅಂದರೆ ಸುಮಾರು ಜನ ಹಳೆ ಗಾಡಿ ಎಲ್ಲ ಬಿಟ್ಬಿಡ್ತಾರಲ್ಲ, ಅದನ್ನು ರೆಡಿ ಮಾಡ್ಬೇಕಂದ್ರೆ ಫುಲ್ ಹೊಸದಾಗಿ ಮಾಡಿಬಿಡೋದು. ಓಕೆ, ಆ ಥರ ಮಾಡ್ತೀರಾ? ಕಂಡೀಷನ್ ಅವರು ನಮ್ಮ ಗಾಡಿನೇ ಯಾವ ಥರ ಅಂತ ಚೆನ್ನಾಗಿದೆಲ್ಲ, ಡಿಯೋ ತಾನೆ, ಚೆನ್ನಾಗಿ ಓಡಿಸ್ಬಿಡ್ತೀವಿ GS ತರೋದು. ಸರಿ ಬ್ರೋ, ಸಿಗೋಣ. ಬಾಯ್ ಬಾಯ್ ಬಾಯ್. ಇಂಜಿನಿಯರಿಂಗ್ ಸೇರ್ಕೊಂಡವಳೆ. ಯಾವತ್ತಿನ ಬೆಲೆ ಇದೆ. ಸೇರ್ಕೋ ಖುಷಿ. ಇನ್ಮೇಲೆ ಇಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡಿಬಿಡು, ಅಂಕಲ್ ದುಡ್ಡು ಕೊಡ್ತಾರೆ. ಹಾಂ, ನಿನ್ನ ಸಂಬಳ ಕೊಡೋಷ್ಟು ನಾನು ಶಕ್ತಿ ಇಲ್ಲ. ನಾನೇ ಹೋಗ್ತೇನೆ ತಾತ, ನನಗೆ ನಾನೇ ಅಪ್ಪ ಅಲ್ಲಿ ನೋಡೋದ್ರದ್ದು ಹೆಂಗಿದೆ? ಹೌದು, ಕೆನೈನ್ ಡಿಸ್ಟೆಂಪರ್ ಆಗಿದೆ ಪಾಪ. ಖುಷಿ ಮಾಡಿದ್ರು ನನಗೆ. ಮೂರಕ್ಕೂ ಒಂದೊಂದು ಸಪ್ರೇಟಾಗಿ ಹಾಕಿ ಸಿಂದಮ್ಮ. ಒಂದೇ ಕಡೆ ಹಾಕಿದ್ರೆ ಅವು ಕಚ್ಚಾಡ್ತವೆ ಪಾಪ. ಇದು ನೋಡ್ತಾ ಇದೆ, ಇದು ಕೆನೈನ್ ಡಿಸ್ಟೆಂಪರ್ ನೋಡಿ ನೋಡಿ ನೋಡಿ, ಶಾಡೋಗ್ ಆಗಿತ್ತಲ್ಲ, ಅದಕ್ಕೆ ಬಾಯಲ್ಲಿ ಜೋಡಿಸ್ತಿದೆ ಅಲ್ಲ. ಇರೋ ಅಲ್ಲಿ ಇದೆಯಲ್ಲ, ಅಲ್ಲೋಗಿ ತಿನ್ನಿ. ಅದೊಂದೇ ತಿಂತಾ ಇದೆ. ಕ್ಯೂಟ್ ಆಗೈತೆ. ಹುಡುಗಿನೇ, ಹುಡುಗಿ ಥರ ಅಲ್ಲ. ಮೆಟ್ರೋದಲ್ಲ ನೋಡ್ರಿ. ಖುಷಿಗೆ ಯಾರೋ ಮೆಟ್ರೋದಲ್ಲಿ ಒಂದು ಹುಡುಗ ಬಂದು ಪ್ರಪೋಸ್ ಮಾಡಿದ್ರಂತೆ. ಯಾರು ಖುಷಿ ಅಂತ? ಲಕ್ಕಿ ಬಾಯ್. ಯಾರು ಹೇಳು? ಹೇಗಿದ್ದ ಹುಡುಗ ನೋಡಕ್ಕೆ? ತಿರುಗಿ ಕಡೆ ಹುಡುಗ ಪ್ರಪೋಸ್ ಮಾಡದ್ನಂತೆ ಖುಷಿಗೆ. ಹೇಗಿದ್ದ ಹುಡುಗ ನೋಡಕ್ಕೆ? ಹಾ, ಅಪ್ಪ ವಿಡಿಯೋಗಿನ ನೋಡ್ಬಿಟ್ಟು ನನ್ನೇ ಚೆನ್ನಾಗಿಲ್ಲ ಅಂತ ಹುಡುಗ ಮತ್ತೆ ಹುಡ್ಕೊಂಡು ಬಂದ. ಅಲ್ಲ, ಚೆನ್ನಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀನು ರಿಜೆಕ್ಟ್ ಮಾಡ್ದ ಹುಡುಗನ? ಮತ್ತೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಹುಡುಗನ ರಿಜೆಕ್ಟ್ ಮಾಡ್ದ? ಮಕ್ಕ ನೋಡಲ್ಲ ಮಾಡಲ್ಲ. ನಂಗೆ ನಮ್ಮ ಮನೇಲಿ ನಮ್ಮಪ್ಪ ಹೊಡೆದ್ಬಿಡ್ತಾರೆ, ಅದಕ್ಕೆ ಮಾಡಲ್ಲ. ಇದೇ ಮಾತಿರ್ಲಿ. ಖುಷಿ ಏನಾದ್ರು ಲವ್ ಮ್ಯಾರೇಜ್ ಆದ್ರೆ ಈ ವಿಡಿಯೋನ ಲವ್ ಮ್ಯಾರೇಜ್ ಆದ್ರೂ ನಮ್ಮ ಅಪ್ಪನ ಒಪ್ಪಿಸ್ಬಿಟ್ಟು ನಾನು ಮದುವೆ ಆಗೋದು. ನಮ್ಮ ಅಪ್ಪನ ಗೊತ್ತಿಲ್ಲದಲ್ಲೇ ಅಪ್ಪ ಒಪ್ಪಲ್ಲಪ್ಪ. ನಮ್ಮ ಅಪ್ಪನ ಒಪ್ಪಿಸ್ತಾರೆ. ನಮ್ಮ ಅಪ್ಪನ ಪ್ರೀತಿಯ ಮಗಳು. ನೋಡೋಣ ಒಪ್ಸಾಕ್ತೀಯ ಅಂತ. ಇವಾಗ ಹುಡುಗ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿನ್ನ ಬೇಜಾರು ಮಾಡ್ಕೊಬೇಡಿ ಅಂತ ನಾನು ಹೇಳಲ್ಲ. ನಾನೇನು ಹೇಳಲ್ಲ, ಏನು ಹೇಳಲ್ಲ. ಚೆನ್ನಾಗಿಲ್ಲ ಅಂತ ನಾನು ಹೇಳಿಲ್ವಲ್ಲ. ನಾನು ರಿಜೆಕ್ಟು ಮಾಡಿಲ್ಲ. ನಾನೇನು ಮಾತಾಡಿಲ್ಲ. ಏನಂತ ಅಂದೆ ನೀನು ಹುಡುಗ ಏನಂತ ಬಂದು ಪ್ರಪೋಸ್ ಮಾಡ್ತು ನಿನಗೆ? ಐ ಲೈಕ್ ಯು ಅಂತ. ಥ್ಯಾಂಕ್ ಯು ಅನ್ಬೇಕು. ಅದು ನಾನು ಅವಾಗ ಇಯರ್ಫೋನ್ಸ್ ಹಾಕೊಂಡ್ಬಿಟ್ಟಿದ್ದೆ. ಆ ಹುಡುಗ ಏನೋ ಹೇಳ್ತಾ ಇದೆ, ನನಗೆ ಗೊತ್ತಾಗಿಲ್ಲ. ಅಂದ್ರೆ ಹುಡುಗ ನಿನ್ ಮುಂಚೆನೇ ನೋಡಿದ್ದ ಇಲ್ಲ ಏನು? ಇಲ್ಲ, ನಾನು ನೋಡಿಲ್ಲ. ಫಸ್ಟ್ ಟೈಮ್ ನಾನು ನೋಡಿದ್ದ ಆ ಹುಡುಗನ. ಹಾಂ, ಆ ಹುಡುಗ ನಾನು ಏನು ಇಷ್ಟ ಅಂದ್ರೆ ನಮ್ಮಂತ ಹೋದ್ರು ನಿಜವಾಗ್ಲೂ ನೋಡ್ರೆ ಒಂದಿನ ಇರಲ್ಲ. ನೀವುಗಳೇ ನನ್ನ ಹತ್ರ ಇರಲ್ಲ. ನಮ್ಮ ಮನೆಯವ್ರಂತೂ ಫಸ್ಟ್ ಆಫ್ ಆಲ್ ನಮ್ಮ ಮನೆಯವರೇ ನನ್ನ ಹಿಡ್ಕೊಂಡಿರೋದು ಹೆಚ್ಚು. ನಮ್ಮ ಅಣ್ಣ ಕರ್ಕೊಂಡೋಗಿ ಝೂ ಬಾ ಇಲ್ಲಿ. ಅವನೇನೋ ನಂಗೆ ಸ್ವಲ್ಪ ಬುದ್ಧಿಮಂದಿ ಆಗ್ಬಿಟ್ಟಿದ್ರೆ ತಗೊಂಡೋಗಿ ಎಲ್ಲನೋ ಬಿಟ್ಬಿಟ್ಟು ಬಂದ್ಬಿಟ್ಟಿರೋನು. ಯಾರು? ನಮ್ಮ ಅಣ್ಣಂಗೆ ನಾನು ಸ್ವಲ್ಪ ಬುದ್ಧಿವಂತೆ ಅಲ್ವಾ, ಅದಕ್ಕೆ ಬಣ್ಣ ನೋಡಿ ನಿಮ್ಮ ತಂಗಿ ನಿಮ್ಮನ್ನ ಹೊಗಳ್ತಾ ಇದ್ರಲ್ಲಿ ತುಂಬ. ಸೀರಿಯಸ್ಲಿ ನಮ್ಮ ಮನೇಲಿ ನನ್ನ ಹಿಡ್ಕೊಂಡಿರೋದೇ ಹೆಚ್ಚು. ಏನು ಅನ್ಕೊಂಡಿದ್ರು?
ಹೊಡೆದು ಹಚ್ಕೊಡ್ಸಿ. ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಿರ್ತಾರಲ್ವ ನನ್ನ ಫ್ರೆಂಡ್ಸ್ ಎಲ್ಲ ಅವಾಗ ನೀನು ಯಾರೂ ಹಿಡ್ಕೊಳ್ಳಲ್ಲ, ನಿಮ್ಮ ಮನೇಲಿ ಮಾತ್ರ ಹಿಡ್ಕೊಂಡಿದ್ರು ಅಂತ. ನೀವು ಹೇಳ್ತಿರೋ ತಾನೇ ವಿಡಿಯೋ ಅಲ್ಲೂ ಹೇಳಿ ನೀವು ಯಾರು ಹಿಡ್ಕೊಳ್ಳಲ್ಲ ಅಂತ. ಖುಷಿ ಒಂದು ಬೆಂಗಳೂರಲ್ಲಿ ಸಿಂಗಾಪುರ್ ಅಂತ ಒಂದಿದೆ, ಸಿಂಗಾಪುರ. ನಮ್ಮ ಕಾಲೇಜ್ ಹತ್ರ ಅದು ಯಾವಾಗಲೂ ವಾಪಸ್ ಬರ್ತಿತ್ತು ಸಿಂಗಾಪುರ ಅಂತ. ನಾಗಾಲ್ಯಾಂಡ್ ಅಂತಾನೂ ಇದೆ ಗೊತ್ತಾ? ನಾಗಾಲ್ಯಾಂಡ್ ಇರೋದು ನಾರ್ತ್ ಇಂಡಿಯಾ ಸೈಡ್. ಇಲ್ಲಿದೆಪ್ಪ ವಿದ್ಯಾರಣ್ಯಪುರದ ಹತ್ರ. ನೋಡಿ ಖುಷಿ ಸಿಂಗಾಪುರಲ್ಲಿದ್ದಾಳೆ. ಅವಳು ಹಸುಗಳ ಫೋಟೋ ಶೂಟ್ ಮಾಡ್ತಾ ಇದ್ದಾಳೆ. ನಂಗೆ ಹಸು ಅಂದರೆ ಇಷ್ಟ. ನಿಮ್ಮ ಮನೇಲಿ ಯಾರು ನಂಗೆ ಹಸುವನ್ನ ಗಿಫ್ಟ್ ಮಾಡಿಬಿಡಿ ಪ್ಲೀಸ್. ಅಯ್ಯೋ ಅದನ್ನ ತಗೊಂಡು ಮೇಯಿಸ್ಕೊಂಡು ಹೋಗಿ ಅಲ್ಲಿವರೆಗೂ. ಚಿಕ್ಕ ಹಸು ಕರು, ಅದು ಹಸು ಅಲ್ಲ. ಬಾ ನೋಡಿ ಈ ಪ್ಲೇಸು ಚೆನ್ನಾಗಿದೆ, ಹೆಸರುಘಟ್ಟ ಹತ್ರ. ಇಲ್ಲೆಲ್ಲ ಏನು ಬ್ಯಾಡ್ಮಿಂಟನ್ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಏನು ಮಾಡಿದ್ದಾರೆ ಅಂದರೆ ಕಾಡೆ ತಂದಿಲ್ಲ, ಎಲ್ಲ ತೊಗೊಂಡು ಬಂದಿದ್ದಾರೆ. ಇದ್ರಲ್ಲಿ ತಾನೇ ಹಿಡ್ಕೊಬೇಕೆಲ್ಲ. ನಾನು ಅದೊಂದು ಇದೊಂದು ಕಡೆ ಇಡ್ತಿರೋದು. ನನ್ನ ಮುಖ ತೋರಿಸ್ಬಿಡ ಅವ್ರಿಗೆ. ತೋರಿಸ್ಬಿಡ. ತಿಂಡಿಗಳಲ್ಲಿ ಡಿಕ್ಕಿಲಿ ಯಾಕೆ ಇಟ್ಬಿಟ್ಟು ಬಂದೆ ತಿಂಡಿನ? ಬಾ, ಮೆಮೊರಿ ಕಾರ್ಡೇ ತಂದಿಲ್ಲ, ಇನ್ನೇನು ಕ್ಯಾಮ್ರಾ ಯೂಸ್ ಇಲ್ಲ. ಮತ್ತೇನು ಮಾಡೋದು? ಅವಾಗ್ಲಿಂದ ಇದನ್ನು ನಿಂತ್ಕೊಂಡು ಖುಷಿಯಾಗಿ ಓಡಾಡ್ತಾ ಇದ್ದೀನಿ ನಾನು, ಫೋಟೋ ತೆಗಿಬೋದು ಅಂತ. ನಾವಿವತ್ತು 200 mm ಲೆನ್ಸಲ್ಲಿ ತೆಗಿಯೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಹಾರ್ಟ್ ಬ್ರೇಕ್ ಆಗ್ತಿರೋದು ನನಗೆ. ಆ ಮೆಮೊರಿ ಕಾರ್ಡೇ ಹಾರ್ಟ್ ಬ್ರೇಕ್ ಆಗಬೇಕಾಗಿರೋದು ನನಗೆ. ನಡಿ ಹೋಗ್ಬಾ, ಏನು ಮಾಡೋದು ವಾಪಸ್. ನೋಡಿ ಖುಷಿ ಕ್ಯಾಮ್ರಾ ಬ್ಯಾಗ್ ಅಷ್ಟು ದೊಡ್ಡದು ಎತ್ಕೊಂಡ್ಬಂದಿದ್ದೀವಿ, ಇಷ್ಟು ಚಿಕ್ಕದು ಮೆಮೊರಿ ಕಾರ್ಡ್ ತಂದಿಲ್ಲ. ಎಷ್ಟು ಆಸೆ ಬಂದೆ ಗೊತ್ತಾ? ನಿಜವಾಗ್ಲೂ ನಾನು ಇವತ್ತು ಅಂದ್ಕೊಂಡು ಬಂದೆ ಹೋಗೋಣ ಅಂತ ಅಂದ್ಬಿಟ್ಟು. ಅದಕ್ಕೆ ನೋಡಿ ಕ್ಯಾಮ್ರಾ ಬ್ಯಾಗ್ ಇದೆ, ಇಲ್ಲಿ ತಗೊಬಂದಿದ್ದಾಳೆ. ಬಟ್ ಎಂಥ ಕೆಲಸ ಮಾಡಿದೆ ಅಂದರೆ, ನಾನು ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಅದು ತಂದೇ ಇಲ್ಲ. ಅಯ್ಯೋ ಏನು ಮಾಡೋದು, ಯಾವಾಗಲೂ ಏನಾದರೂ ಒಂದು ಇದೇ ಥರ ಆಗುತ್ತೆ. ಇವಾಗ ಬನ್ನಿ ಇಲ್ಲಿ ಇಳಿಯುವ. ಇಲ್ಲೇ ಹಿಂಗೆ ಇಳಿದು ಅದನ್ನ ಹಿಡ್ಕೊಂಡು ಸಪೋರ್ಟಲ್ಲಿ ಹಿಡ್ಕೊಂಡು ಹಿಡಿಬೇಕು. ಇದು ಅಲ್ಲಿವರೆಗೂ ಸಪೋರ್ಟ್ ಇದೆ, ಮೂವ್ ಆಗುತ್ತಾ? ಮೂವ್ ಆಗಲ್ಲ, ಆದ್ರೂ ಇಳಿ. ಬನ್ನಿ ಇಳಿವ. ಹೇಳ್ದಂಗೆ ಇಳಿತಾವಳೆ ಈ ಥರ. ನನ್ನ ಕಾಲು ಜಾರ್ತಾ ಇದೆ, ಅದಕ್ಕೆ ನಾನು ಹಿಡ್ಕೊ ಅಂದಿದ್ದು. ಇಳಿ, ಏನಾಗಲ್ಲ. ಆ ಕಡೆ ಇಳಿಯೋಣ? ಅಯ್ಯೋ ಅಪ್ಪಿ, ಇಲ್ಲೇ ಇಳಿ, ನಾನು ಹೇಳ್ತೀನಿ. ಇಲ್ಲಿ ಮುಂದೆ ಒಂದು ಸ್ಟೆಪ್ ಇಡು, ನೆಕ್ಸ್ಟ್ ಇಡು ಒಂದು ಸ್ಟೆಪ್ಪು. ಅಲ್ಲಿ ನೋಡಿ ಈ ಹುಡುಗಿ ಹೆಂಗೆ ಹೋಗ್ತಾ ಇದೆ. ಖುಷಿ ಇಷ್ಟು ಇಳಿಯೋಕ್ಕೆ ಏನು ಹಿಂಗಾಡ್ತಿದ್ಯಾ? ಭಯ ಆಗುತ್ತೆ. ನಾನೇ ಭಯ ಪಡ್ತೀನಿ. ನಾನು ಧೈರ್ಯ ಹಿಡ್ಕೊಂಡು ನನ್ನನ್ನು ಹಿಡ್ಕೊ. ನನ್ನ ಬಾ ಬಾ. ಏನು ಗೊತ್ತಾ, ಇಲ್ಲಿಂದ ಬಿದೋಗ್ಬಿಟ್ರೆ ಬಿದೋಗಲ್ಲ. ಬಾ, ಇಲ್ಲಿಂದ ಬಿದೋಗಿ ಸತ್ತೋಗ್ಬಿಡ್ತಾಳಂತೆ. ಅಪ್ಪ ದೇವ್ರೆ, ಬಾ. ಬರ್ತೀನಿ. ಇಳಿಯಪ್ಪ. ಕಿರಿಕ್ ಪಾರ್ಟಿ ರಾಮ ಸೇತುವೆ ಇಂದು ನಾನು ಪುನಃ ಕಟ್ಟುವೆ ಅಂತ ಸಾಂಗ್ ಇದೆಯಲ್ಲ, ಅದಿಲ್ಲೇ ಶೂಟಿಂಗ್ ಮಾಡಿರೋದು. ಹೌದಾ? ಅದು ಸೇತುವೆ ತೋರಿಸಿ ಶೂಟಿಂಗ್ ಮಾಡಿದ್ದಾರೆ. ನಾವು ಈ ಶೂಟಿಂಗ್ ಆಗ್ತಿದ್ದಾಗ ನಾವು ಇಲ್ಲೇ ಒಂದು ಪಿಳ್ಳಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ, ನಾವು ಅಲ್ಲೇ ಓದಿದ್ದು. ಆವಾಗ ನಾವಿರಲಿಲ್ಲ, ಬಟ್ ಇಲ್ಲಿ ಶೂಟಿಂಗ್ ಮಾಡಿದ್ರು. ಆ ಶೂಟಿಂಗ್ ಆದಮೇಲೆ ಈ ಪ್ಲೇಸ್ ಸ್ವಲ್ಪ ಫೇಮಸ್ ಆಯಿತು. ಇವಾಗ ಅಲ್ಲಿ ಬಿಡಲ್ಲ. ಯಾಕೆ ಅಂತಂದರೆ ಅಲ್ಲಿ ಏನು ಸ್ವಲ್ಪ ಎಲ್ಲ ತುಕ್ಕಿಡಿದ್ಬಿಟ್ಟಿದೆ ಪ್ಲೇಸ್, ಅದಕ್ಕೆ ಅಲ್ಲಿ ಯಾರೂ ಬಿಡಲ್ಲ. ಆ್ಯಂಡ್ ಅಲ್ಲೇ ಶೂಟಿಂಗ್ ಆಗಿದ್ದು ನಾವು ಬಂದಾಗ. ಇವಾಗ ಅದೆಲ್ಲ ತುಕ್ಕಿಡ್ದಿದೆ ಅಂತ ಅಂದ್ಬಿಟ್ಟು ಇವಾಗ ಅಲ್ಲೆಲ್ಲಿ ಯಾರನ್ನೂ ಬಿಡ್ತಾ ಇಲ್ಲ, ಅದು ಸ್ವಲ್ಪ ಅಳ್ಳಾಡುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಎಷ್ಟೊಂದು ಪ್ಲೇಸ್ ಶೂಟಿಂಗ್ ಆಗಿದೆ. ಇದೊಂದು ಕಿರಿಕ್ ಪಾರ್ಟಿ ಒಂದು ಶೂಟಿಂಗ್ ಆಗಿದೆ. ಆ್ಯಂಡ್ ಹೆಸರುಘಟ್ಟ ಮೇನ್ ರೋಡ್ ಅಂತೀನಿ, ಒಂದು ಮರಗಳ ಥರ ಬರುತ್ತೆ, ಅಲ್ಲಿ ಯಾವ ಶೂಟಿಂಗ್ ಆಗಿದೆ ಗೊತ್ತಾ? ಇದು ಲವ್ ಮಾಕ್ಟೈಲ್ದು ಸೈಕಲಲ್ಲಿ ಇಬ್ಬರು, ಅಂದರೆ ನಿಧಿ ಮತ್ತು ಯಾರು ಅವ್ರು ಹೀರೋಯಿನ್ ಹೋಗ್ತಾರಲ್ಲ, ಕೃಷ್ಣ, ಡಾರ್ಲಿಂಗ್ ಕೃಷ್ಣ, ಮತ್ತು ಅವರು ಇಬ್ಬರು ಹೀರೋಯಿನ್ನು ಮಿಲನ ನಾಗರಾಜ್ ಅವರಿಬ್ಬರು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ, ಆ ರೋಡು ಮತ್ತು ಇಲ್ಲೇ ಶೂಟಿಂಗ್ ಆಗಿರೋದು. ಆಲ್ಮೋಸ್ಟ್ ಆಲ್ ಶೂಟಿಂಗ್ ಆಗ್ತಿರುತ್ತೆ. ಪ್ಲೇಸ್ ಕೂಡ ಸಕ್ಕತ್ತಾಗಿದೆ, ತೋರಿಸ್ತೀನಿ. ಪ್ಲೇಸ್ ಬಗ್ಗೆ ನೀವು ಜೋರಾಗಿ ಮಾತಾಡ್ಬೇಕು, ನಾವು ಬಡವರು, ನಮ್ಮ ಹತ್ರ ಮೈಕಿಲ್ಲ. ಚೆನ್ನಾಗಿದೆ ಪ್ಲೇಸು ನೋಡಿ, ಈ ಥರ ಇದೆ. ಆಲ್ರೆಡಿ ಒಂದ್ಸತಿ ನಿಮ್ಗೆಲ್ಲರಿಗೂ ತೋರಿಸಿದ್ದು. ಬನ್ನಿ ಆ ಕಡೆ ಹೋಗೋಣ. ಆ ಕಡೆನಾ? ನಡಿ. ಅಲ್ಲೇ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ.
ಅಲ್ವಾ ಅಲ್ವಾ ಖುಷಿ ನೋಡಿ ಎಲ್ಲ ಕಡೆ ಬರೀ ಅಲ್ಲಿ ಯಾರೋ ಒಬ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ ತೋರಿಸ್ತೀನಿ ನೋಡಿ ನೋಡಿ ಖುಷಿ ಇಲ್ವಾ ಯಾರೋ ಡ್ಯಾನ್ಸ್ ಮಾಡ್ತಾವ್ರದ್ದು ಇರಿ ಒಂದು ನಿಮಿಷ ಹಂಗೆ ಮಜಾ ತಗೊಳ್ಳಿ ಹೆಂಗೆ ಡ್ಯಾನ್ಸ್ ಮಾಡ್ತಾವ್ರು ನೋಡಿ ಅವ್ರು ಮೇ ಬಿ ಗೊತ್ತಿಲ್ಲ ವೀಡಿಯೋ ಮಾಡ್ತಿರೋದು ಎಷ್ಟು ಪ್ಲೇಸ್ ಚೆನ್ನಾಗಿದೆ ಅಲ್ವಾ ನೀವೇನಾದರೂ ವೀಕೆಂಡ್ ಇದ್ದರೆ ಇಲ್ಲಿಗೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಮೋಡಗಳು ಸಕ್ಕತ್ತಾಗಿದೆ ಪ್ಲೇಸ್ ಅವ್ರಿಗೆ ಗೊತ್ತೇ ಇಲ್ಲ ಅನ್ಸುತ್ತಲ್ಲ ವಿಡಿಯೋ ಖುಷಿ ಇಲ್ಲಿ ಬಯಲಿ ಅವ್ರು ಡ್ಯಾನ್ಸ್ ಮಾಡ್ತಾರ ಅದಿಲ್ಲಿ ವಿಡಿಯೋ ಎಲ್ಲ ಹೋಗ್ತಿದ್ಯಾ ಪಾಪ ಯಾರೋ ಏನೋ ಗೊತ್ತಿಲ್ಲ ವಿಡಿಯೋ ಹೈರ ಒಬ್ಬ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಅವ್ರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಈ ಕಡೆ ವಿಡಿಯೋ ಮಾಡ್ತೀನಿ ಅವ್ರು ನೋಡ್ಬಿಟ್ರು ತಡಿ ಹೇಳು ಡಿಪ್ರೆಷನ್ ಇದೆಯಲ್ಲ ಹೋಗಿ ಜಂಪ್ ಮಾಡ್ಬಿಡು ಖುಷಿ ಬೇಜಾರಲ್ಲಿದ್ದಾಗೆಲ್ಲ ಯೋಚನೆ ಸ್ಟೋರೇಜೇ ಫುಲ್ಲಾಗಿ ಹೋಗುತ್ತೆ ನೀನು ಹೇಳೋಷ್ಟೊಳಗಡೆ ನೋಡಿ ಅಲೆಗಳು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ವಾವ್ ಸೊ ಬ್ಯೂಟಿಫುಲ್ ನಾನು ಖುಷಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಾನು ಏನು ವೀಡಿಯೋ ಮಾಡಿದ್ನಲ್ಲ ಅವ್ರದ್ದು ಅವರಿಗೆ ಅಣ್ಣ ನೀವು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರಿ ಕನ್ನಡ ಅಂತ ಒಂದು ಡೈಲಾಗ್ ಹೇಳಬೇಕು ಓಕೆ ಚಾಲೆಂಜ್ ಅಕ್ಸೆಪ್ಟೆಡಾ ಬೇಡ ಏನಾಗಲ್ಲ ನಿನ್ಗೊಂದು ಟಾಸ್ಕ್ ಏನಾದ್ರು ನಾನು ನಿನ್ಗೆ ಕೊಡಿಸ್ತೀನಿ ಕೊಡಿಸ್ತೀರಾ ಅದನ್ನ ಕಳಿಸ್ತೀವಿ ನಿಂಗೆ ಏನು ಬೇಕು ಹೇಳು ಒಳ್ಳೆ ಚಾನ್ಸ್ ಕೇಳಿಬಿಡು ಬೇಗ ಕೇಳು ಬೇಗ ಏನು ಕೊಡಿಸ್ತೀರಾ ಅಂತ ಏನಂತ ಆಯ್ತು ನೀನು ಆಮೇಲೆ ಯೋಚನೆ ಮಾಡಿ ಹೇಳಿ ಫಸ್ಟ್ ಅವ್ರಿಗೆ ಹೇಳ್ಬಿಡು ಅವ್ರು ಹೋಗಿಂದ ಮುಂಚೆ ಹೇಳಬೇಕು ಹಾಂ ಹೇಳು ಇವ್ರು ನೋಡಿ ಅಲ್ಲಿರೋರ್ಗೆ ಇವಳು ಹೇಳ್ತಾಳೆ ಅಲ್ಲ ಅವರು ನಾನೇ ಕರೀತಿದ್ದೀನಿ ಅಣ್ಣ ಅಂದ್ರೆ ಅವ್ರು ನನ್ನ ತಿರುಗಿ ನೋಡ್ತಾರೆ ಅಣ್ಣ ಒಂದು ನಿಮಿಷ ಹೇಳು ಡ್ಯಾನ್ಸರ್ಸ್ ಅಣ್ಣ ಅಲ್ಲ ಬಾಳ ನೀವು ಡ್ಯಾನ್ಸರ್ ಅಂತ ಕೇಳ್ಬಿಡು ಕರಿ ಬೇಗ ನಡಿ ಹತ್ರ ಹೋಗಿ ನೋಡಿ ಖುಷಿ ಅವರ ಹತ್ರ ಹೋಗಿ ಅವರ ಡ್ಯಾನ್ಸ್ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ ನೋಡಲಿ ಹೇಳು ಬೇಗ ಹೇಳಬೇಕು ಖುಷಿ ಸ್ಟೋರೇಜ್ ಎಲ್ಲ ಎಣ್ಣ ತವಳೆ ಸತ್ಯಣ್ಣ ಥರ ಕರಿತಾ ಇದ್ರೆ ಜೋರಾಗಿ ಕರಿಬೇಕು ಹಾಕಿ ಕರಿ ಅವ್ರು ನೀನೇ ಥ್ಯಾಂಕ್ಸ್ ಹೇಳ್ಬಿಟ್ಟ ಅವರೆಲ್ಲ ನೀವು ಚೆನ್ನಾಗಿ ಆಡಿದ್ದ ಅಂತ ಹೇಳು ಹೈರಬ್ಬ ಐಟಮ್ ಸಾಂಗ್ ಅದು ಇಲ್ಲ ಆಮೇಲೆ ಅದೇ ಹೇಳ್ಬಿಟ್ಟ ಅಣ್ಣಂದ್ರೆ ಏನೋ ಅನ್ಕೊಂಡ್ಬಿಟ್ರೆ ನಮ್ಮ ಗುರುಗಳು ಇವರು ನಮ್ಮ ಗಣೇಶ್ ಹಬ್ಬಕ್ಕೆ ಮೇನ್ ಇವ್ರದ್ದು ಆರ್ಕೆಸ್ಟ್ರಾ ಅಲ್ಲ ಇವರಿಂದ ನಾವು ಕಲ್ತಿದ್ವಿ ಅಲ್ಲ ಇನ್ನೊಂದ್ಸತಿ ನಾವು ಮುಂದೆ ಮಾಡಿ ಅಣ್ಣ ನಮ್ಮ ಗುರುಗಳೇ ಏನಾರ ಸ್ಟೆಪ್ಪು ಹೈರಬ್ಬ ಅಂತ ಮಾಡ್ತಾ ಇದ್ರಿ ಸಂದೀಪ್ ಅಂತೆ ಯಾರು ಸಂದೀಪ್ ಹುಡುಗಿ ಇಲ್ಲ ಏನೋ ಬರ್ದಿದ್ದಾರೆ ಸಿನಿಮಾ ಅಮೂಲ್ಯ ಅಮ್ಮ ಅಂತ ಬರ್ದಿದ್ದಾರೆ ಸಂದೀಪ್ ಯಾರು ಇಲ್ಲ ಅಮ್ಮ ಅಂತ ಬರ್ದಿದ್ದಾರೆ ಇವ್ರೇ ಅನ್ಸುತ್ತಂಗೆ ನಮ್ದಲ್ಲ ಅದು ನಿಮ್ ವಿಡಿಯೋ ಎಲ್ಲ ನಾಳೆ ಬರುತ್ತೆ ಯೂಟ್ಯೂಬಲ್ಲಿ ಎಲ್ಲಣ್ಣ ನಮ್ಮ ಸ್ನೇಹಿತರು ಕಿತ್ತವನೇ ಸಾಧನೆ ಅವನವು ಇವರೇ ಅವರು ಅಳಿಸ್ಬಿಟ್ರು ಬಿಡಿ ಅಣ್ಣ ಮೇಡಮ್ಮ ಆದ್ರೂ ಡ್ಯಾನ್ಸ್ ಸಕ್ಕಲ್ಲ ಮಾಡ್ತೀರಣ್ಣ ನೀವು ನಿಮ್ ಮುಖ ತೋರಿಸಿ ಅಣ್ಣ ಒಂಚೂರು ನಿಮ್ಗೂ ಫ್ಯಾನ್ ಫಾಲೋಯಿಂಗ್ ಏನಂತಾರ ಗುರುಗಳೇ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಏನು ಬರ ಹೆಣ್ಮಕ್ಳು ಕೇಳ ಹಂಗೆಲ್ಲ ಮಾಡ್ಬಿಟ್ಟು ಹೋಗೋದು ಆಗ್ತೀರಾ ನೀವು
ಅಣ್ಣ ಹಾಡಿ ಹಾಡಿ ಬೈ ನೀವು ಮುಖನೇ ತೋರಿಸ್ತಾ ಇದ್ರೆ ನಾನು ಹೆಂಗೆ ಮುಖ ಅಂತ ತೋರ್ಸು. ನಿಮ್ದು ತೋರಿಸಿ. ಓಕೆ ಓಕೆ ಎಂಜಾಯ್ ಮಾಡಿ. ಬಾಯ್ ಬಾಯ್ ಬ್ರೋ. ಅದೇನ ಕುದುರೆ ಹೇಳ್ದದ ಏನ್ ಕೇಳು ಈ ಕಡೆ ಏನ ಸಿಂಧು ಕುದುರೆ ಕುದುರೆಗಳು ಒಳಗೆ ಬರ್ತಾರೆ ಆಚೆ ಓಡ್ತಾವಲ್ಲ ಅಂತವಲ್ಲ ಕತ್ತೆ ಮೇಸಲ್ ಬೈಲಿ ಹೊಸಿ ಒಂದ್ ನಿಮಿಷ ಈ ಕುದುರೆ ತೆಗ್ದು ಈ ಕಡೆ ತನಕ ಆ ಕಡೆಗೆ ಓಡಲ್ವ ಅವು ಹೆಂಗ್ ಓಡ್ತಾವ ತೋರ್ಸು. ಅಲ್ಲ ಹಂಗ್ ತೆಗ್ದಿ ಆ ಗೋಡೆ ತೆಗ್ದಿ ಈ ಗೋಡೆ ಹಾಕರು ಹಿಂಗೆ ಓಡ್ತಾನೆ ಅವು. ಎಲ್ಲಪ್ಪ ನನಗೆ ಎಲ್ಲಿ ಬಿದ್ದಿದ್ದೀವಿ ಅಮ್ಮನ ಎಲ್ಲಿ ಕರ್ಕೊಂಬಂದ್ರಿ ಕುದ್ರೆ ಹಿಂಗ್ ಓಡ್ತಾವಂತೆ ಹಿಂಗ್ ಓಡಕ್ ತರೀರಿ ಅಂದ್ಲು. ಅದಕ್ಕೆ ನಾನಂದೆ ಅವ ಹಂಗ್ ಓಡೋದ್ನ ಈ ಗೋಡೆ ಹಾಕೊಂಡು ಹಿಂಗ್ ಓಡ್ತಾವೆ ಅಂದೆ. ಈ ಕಡೆ ಚೇಂಜ್ ಮಾಡಲೇ ಹಿಂಗ್ ಹಾಕೊಂಡು ಓಡೋಣ ಈ ಕಡೆ ತಾವು ಹಾಕಮ್ಮ ತೋರ್ಸಮ್ಮ. ಅಯ್ಯೋ ಕತ್ತೆ ಮೇಲೆ ತಗೊಡಿ ಕಂದ ಈಗ ಹಿಂಗ್ ಓಡ್ತಾವೆ ಅಂತಲೇ ಸಿಂಧಿದ ಈಗ ತಗೊಬಂದು ಅಲ್ಲಿ ಮಳೆ ಹೊಡೆದಾಕೊಂಡು ಹಿಂಗ್ ಓಡ್ತಿರ್ತಾವ ತಾನೆ ಅವ್ ಹೆಂಗ್ ಓಡ್ತವೆ ತಗೊಬ ಓಡ್ತವೆ ಅನ್ಸುತ್ತೆ. ಯಾಕೆ ಮಾಡಲ್ಲ ಎಲ್ಲಿದೆ ಇವ್ರಂತೂ ಇಂಜಿನಿಯರ್ ಲಾಯಕ್ಕೆ ಇಲ್ಲ. ಈಗ ಹಿಂಗಾತ ಹಿಂಗ್ ಓಡ್ತಾವ ಇದು ಎಲ್ಲಿ ಬಿಗುತ್ತೆ ಅದು ಕೈ ಹಿಂಗೆಲ್ಲ ನೋಡ್ತಾವ ನೀವು. ಅದಕ್ಕೆ ಎಲ್ಲಿ